ಸುದ್ದಿಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಶ್ರೀಗಿರಿಪುರ ಗ್ರಾಮದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಶನಿವಾರ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ದೇವಾಲಯದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಸುಮಾರು 200ಕ್ಕೂ ಹೆಚ್ಚು ಜನ ಈ ಶಿಬಿರದಲ್ಲಿ ರಕ್ತದಾನವನ್ನು ಮಾಡಿದರು. ನಮ್ಮ ಶ್ರೀಗಿರಿಪುರ ಶನೇಶ್ವರ ಸ್ವಾಮಿ ಕ್ಷೇತ್ರ ಅಂತ, ಇಲ್ಲಿ ಯಾವುದೇ ಒಂದು ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದರೆ ನಮ್ಮ ಶನೇಶ್ವರ ಸ್ವಾಮಿ ಆಗಿರ್ಬೋದು, ಅಮ್ಮನವರಾಗಿರ್ಬೋದು, ಸಕಲ ಭಕ್ತಾದಿಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸಿ ಭಕ್ತಾದಿಗಳನ್ನ ಕಾಪಾಡ್ತಾ ಇದ್ದಾರೆ ಸರ್. ಸಂಪೂರ್ಣವಾಗಿ ಒಂದು 21 ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಪ್ರಧಾನವಾಗಿ ನಮ್ಮ ತಂದೆ ಮಳ್ಳದಾರಿಗೆ ಮಳ್ಳೋರ್ತಿದ್ದಾಗ ನಮ್ಮ ಶನೇಶ್ವರ ಸ್ವಾಮಿಯವರು ಅವ್ರಿಗೆ ಸಂಪೂರ್ಣವಾಗಿ ಅನುಗ್ರಹ ಆಗಿ ಅದರಿಂದ ಪ್ರತಿಯೊಂದು ದೇವತೆಗಳನ್ನ ಬಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಒಂದು 21 ದೇವತೆಗಳು: ವಿನಾಯಕ ಸ್ವಾಮಿ, ಶನೇಶ್ವರ ಸ್ವಾಮಿ, ಜ್ಯೇಷ್ಠಾದೇವಿ, ಯಲ್ಲಮ್ಮ ದೇವಿ, ಕೆಂಪಮ್ಮ ದೇವಿ, ಜಾಜೂರಮ್ಮ ದೇವಿ, ಮಹಾಮುನೇಶ್ವರ, ಮಹಾಕಾಳಿ, ಚೌಡೇಶ್ವರಿ, ಚಿಕ್ಕಮ್ಮ ದೇವಿ, ದೊಡ್ಡಮ್ಮ ದೇವಿ, ಗಂಗಮ್ಮ ದೇವಿ, ನಂದೀಶ್ವರ, ದಂಪತಿ ನವಗ್ರಹ, ಅಟ್ಟಿಲಕ್ಕಮ್ಮ ದೇವಿ, ಜಲಗಿರಮ್ಮ ದೇವಿ, ಇಷ್ಟು ದೇವತೆಗಳು ಕ್ಷೇತ್ರದಲ್ಲಿ ಭಕ್ತಾದಿಗಳ ಕಡೆಯಿಂದ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸಕಲ ಲೋಕ ಕಲ್ಯಾಣಕ್ಕೋಸ್ಕರ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ವರ್ಷ ನಾವು 3ನೇ ಸಲ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರತಿ ಅಮಾವಾಸ್ಯೆಯಲ್ಲಿ ನಮ್ಮ ಶನೇಶ್ವರ ಸ್ವಾಮಿ ಹಾಗೂ ಯಲ್ಲಮ್ಮನವರ ಉತ್ಸವ ಕಾರ್ಯಕ್ರಮ ಇರುತ್ತೆ, ತೊಟ್ಲು ಪೂಜೆ ಇರುತ್ತೆ, ವಿಶೇಷವಾಗಿ ಅಲಂಕಾರಗಳು, ಪಂಚಾಮೃತ ಅಭಿಷೇಕಗಳು, ಭಕ್ತರ ಕಡೆಯಿಂದ ಎಲ್ಲ ರೀತಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಒಂದು ಮಕ್ಕಳಿಲ್ಲಾದರೆ ತೊಟ್ಲು ಪೂಜೆ ಮಾಡಿಸಿದಾಗ ವಿಶೇಷವಾಗಿ ಸಂತಾನ ಆಗಿರೋದು, ಮತ್ತು ವಿಶೇಷವಾಗಿ ಎಲ್ಲ ಥರ ಅಮ್ಮ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ನಾವು ಮಾದನಾಯಕನಹಳ್ಳಿ ಬಾಡಿಗೆ ಮನೆಗಿರೋದು.
ನನಗೆ ಯಾರು ಹಿಂದೆ ಮುಂದೆ ಇಲ್ಲ. ಮಗ ಇಬ್ರು ಮಕ್ಕಳು ಮೇಗಡೆಯಿಂದ ಅವತ್ತು ನನ್ನ ಜೀವ ಹೋಗ್ತಿರೋದನ್ನ ಮೇಗಡೆಯಿಂದ ಇಳಿಸಿ ಆಂಬುಲೆನ್ಸ್ಗೆ ಹಾಕ್ಬೇಕಾದ್ರೆ ಆಂಬುಲೆನ್ಸನು ಎಮ್ಮ ಇಲ್ಲ ಜೀವ ಏನಕ್ಕೆ ಸುಮ್ಮನೆ ತಗೊಂಡೋಗ್ತೀರಾ ಅಂದ್ರಂತೆ. ನಮ್ಮ ಚಿಕ್ಕ ಮಗ ಸ್ವಾಮಿ ಇಲ್ಲ ಅವ್ರಿಗೆ ಜೀವ ಐತೆ, ಅವ್ರಿಗೆ ಆಗಿರೋದೇ ಸಮಸ್ಯೆ ಬೇರೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹಾಕಿದ್ರು. ಅಲ್ಲಿ ಏನೋ ದೊಡ್ಡ ಸಮಸ್ಯೆ ಆಯಿತು. ಅಲ್ಲಿಂದ ದೊಡ್ಡ ಮಗ ಸ್ವಾಮಿ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು. ಅಲ್ಲಿ ಬಂದರೆ ಯಾರೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ನಿಮಗೆ ನಾನು ನೋಡಿದೆ ಯಾರು ಇಲ್ಲ ಅಂದರೆ ಸತ್ರ ಕರೆಂಟಿಗೆ ಕೊಟ್ಬಿಡ್ರಿ, ಇದ್ರೆ ಬದಿಕೊಂಡು ಹೋಗ್ತೀನಿ ಹಿಂದೆ. ಬೆಳಗಿಗೆ ಮಗ ಸ್ವಾಮಿ ಬಂದು ಅವ್ರಿಗೆಲ್ಲ ಇದ್ದಾರೆ, ಗಂಡ ಮಕ್ಕಳು ಎಲ್ಲ ಇದ್ದಾರೆ, ಯಾರು ನೋಡ್ಕೊಂಡಿಲ್ಲ. ಬೇಜಾರಿಗೆ ಬರ್ಕೊಟ್ಟಿದ್ದಾರೆ. ಅದೊಂದು ನೀವು ನಮಗೆ ಇದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ನರ್ಸಿಗೆಲ್ಲ ಹೇಳ್ಬಿಟ್ಟು ಬಂದರು. ಫುಲ್ಲು ಜಾಸ್ತಿ ಆಗೋಯ್ತು. ಆಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಬಂದು ನನ್ನ ಇವತ್ತು ರೆಡಿ ಮಾಡಿದ್ದಾರೆ ಅಂದರೆ ಎಲ್ಲಮ್ಮ, ಚೌಡಮ್ಮ, ಸೆನ್ಮಾದೇವ, ಕಾಳಿಕಾಂಬೆ ಇಷ್ಟು ದೇವರು ನಾನು ಇವತ್ತು ತಾರಾಡ್ತೀನಿ ಅಂದರೆ ನನ್ನ ಎತ್ಕೊಂಡೋಗಿ ಬಾತ್ರೂಮಿಗೆ ಕುಂಡ್ರಿಸಿದ್ದಾರೆ. ಹೇಳ್ಕೊಂಬಾರ್ದು ಎಲ್ಲರ ಮುಂದೆ ನನ್ನ ಮರ್ಯಾದೆ ನಾನೇ ತಕ್ಕೊಬಾರ್ದು. ಆ ಥರ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಯಾರಿಗೂ ನನ್ನತವ್ರ ನೋವು ಯಾರಿಗೂ ಕೊಡೋದು ಬೇಡ. ನನಗೆ ಇಲ್ಲಿಂದ ಇಲ್ಲಿಗೆ ಬಂದಮೇಲೆ ಇವತ್ತು ನಾನು ನಿಂತಿದ್ದೀನಿ, ನಾನು ಅನ್ನ ತಿಂತೀನಿ ಅಂದ್ರೆ ತಾಯಿ ಸನ್ನಿಧಾನ ಬಂದಮೇಲೆ ಯಾರು ಮಾಡೋರು ಅವರು ಚೆನ್ನಾಗಿರಲಿ. ಸರ್, ನಮ್ಮ ಹೆಸರು ಲವಕುಮಾರ್ ಅಂತ, ದೊಡ್ಡಬಳ್ಳಾಪುರ ತಾಲೂಕು ತಿಪ್ಪೂರಿಂದ ಬಂದಿದ್ದೀವಿ. ಸರ್, ನಾನು ನಾನು ಈ ಥರ ಮಾತಾಡ್ತಾನೆ ಇರಲಿಲ್ಲ. ಈ ತಾಯಿ ಸನ್ನಿಧಿ ಬಂದ ಮೇಲೆ ಈ ತಾಯಿ ಕಾಪಾಡ್ಕೊಂಡು 3 ವಾರ ಬಾಮ್ಮ ಅಂತ ಹೇಳಿದ್ಲು. ನಾನು ಬಂದಿದ್ದೀನಿ. ಬಂದಿದ್ಮೇಲೆ ನಾನು ಮಾತಾಡೋದಕ್ಕೆ ಈ ಥರ ಶಕ್ತಿನೂ ಇಲ್ಲ, ನಾನು ನಿಂತ್ಕೊಳಕ್ಕೆ ತ್ರಾಣನೂ ಇರಲಿಲ್ಲ. ಆ ಥರ ಇದ್ದಿಲ್ಲ ಈ ತಾಯಿ ನನಗೆ ಈ ಸ್ಥಾನಕ್ಕೆ ಈ ಥರ ಮಾತಾಡೋಕೆ ಈ ಥರ ನನಗೆ ಸ್ಫೂರ್ತಿ ಕೊಟ್ಟವಳೆ ಅಂದರೆ ಸರ್ ನನ್ನ ಮೈಯಲ್ಲಿ ನನ್ನ ಮಾತು ನಾನೇ ಕೇಳ್ತಿಲ್ಲ. ನಮ್ಮ ಮನೇಲಿ ಅಪ್ಪ ಅಮ್ಮ ಹೇಳಿದ್ರು ಏನು ಕೇಳ್ತಾ ಇಲ್ಲ. ಯಾರನ್ನ ಹೇಳಿದ್ರೆ ಒಡೆಯೋಕೆ ಹೋಗ್ತಾ ಇದ್ದೆ, ಕೆಲಸ ಮಾಡ್ತಿರ್ಲಿಲ್ಲ. ನಾನಿದು ಕೆಟ್ಟ ಕೆಲಸ ಅದು ಒಳ್ಳೆ ಕೆಲಸ ಅಂದರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದೆ, ಕೆಟ್ಟದ್ದು ಮಾಡಬೇಕು ಅಂದರೆ ಒಳ್ಳೇದು ಮಾಡ್ತಿದ್ದೆ. ಆ ಥರ ಆಯ್ತಾಯಿತು. ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರಲಿಲ್ಲ. ನಮ್ಮ ಚಿಗಮ್ಮ ಇಲ್ಲಿ ಕರ್ಕೊಂಬಂದು ಈ ಥರ ತೋರಿಸಿದ್ಮೇಲೆ ನಾನು ಇವಾಗ 4 ಜನಕ್ಕೆ ಒಳ್ಳೆನಾಗಿ ಇದ್ದೀನಿ ಸರ್. ಇವಾಗ ನನ್ನ ಹೆಸರು ರತ್ನ ಅಂತ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಅಂದರೆ ಯಾವಾಗಲೂ ಸಪ್ಪಗೊಂದು ಮೂಲೆಯಲ್ಲಿ ಮಲ್ಕೊಂತ ಇದ್ರು. ಏನಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಯಾವ್ದ್ಯಾವುದೋ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋದೋ, ಆಸ್ಪತ್ರೆಗೆಲ್ಲ ತೋರಿಸ್ದೋ, ಏನಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾವಾಗಲೂ ಸುಮ್ಮನೆ ಮೂಲೆಯಲ್ಲಿ ಮಲ್ಕೊಂತ ಇದ್ರು, ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನಾನು ಕೆಲ್ಸಕ್ಕೆ ಹೋದ್ರೂ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನಿಸ್ತಾ ಇರಲಿಲ್ಲ. ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳಿದ್ರು ಕೆಲ್ಸಕ್ಕೆ ಅಂತಾನೆ ಓದ್ತಿರ್ಲಿಲ್ಲ. ಅವ್ರಿಗೆ ಕೆಲಸ ಮಾಡಬೇಕು ಅಂತಾನೆ ಅನ್ನಿಸ್ತಿರ್ಲಿಲ್ಲ. ಯಾಕೆ ಹಿಂಗೆಲ್ಲ ಇದು ಮಾಡ್ತಾರೆ ಎಂದು ನಮ್ಮ ಅತ್ತೆಗೆ ಹಂಗಂತ ಹೇಳ್ದೆ, ನಿಮ್ಮ ಮಗ ಯಾಕೋ ಕೆಲ್ಸಕ್ಕೆ ಎಲ್ಗೂ ಹೋಗಲ್ಲ, ಯಾವಾಗಲೂ ಮೂಲೆಗೆ ಮಲ್ಕೊಂಡಿರ್ತಾರೆ ಅಂತ. ನಮ್ಮ ಅತ್ತೆಗೆ ಇಲ್ಲಿ ಯಾರೋ ಹೇಳಿದ್ರಂತೆ, ಅಂದರೆ ನಮ್ಮ ಅತ್ತೆ ತವ್ರ ಮನೆ ಕಡೆಯವರು ಇಲ್ಲಿಗೆ ಬರ್ತಾರಂತೆ. ಅವ್ರು ಹೇಳಿದ್ರಂತೆ ಹಿಂಗಂತೆ ಕರ್ಕೊಂಡು ಹೋಗಮ್ಮನ ಕಣಮ್ಮ ಅಂತ ಹೇಳಿದ್ರು. ಅವಾಗ ಬಂದ ಫಸ್ಟ್ನೇ ದಿನನೇ ಹೇಳಿದ್ರು ಏನೋ ಗಾಳಿ ಸೋಕಿನ ಥರ ಆಗೈತೆ. ಅಂದರೆ ಮೈ ಮೇಲೆ ಏನೂ ಬರ್ತಾ ಇರಲಿಲ್ಲ, ಏನು ಅವ್ರಿಗೆ ಹುಷಾರಿಲ್ದಂಗೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಮಲ್ಕೊಂತ ಇದ್ರು ಮೂಲೆಯಲ್ಲಿ, ಯಾವಾಗಲೂ ಮೂಲೆಯಲ್ಲಿ ಮಲ್ಕೊಂತ ಇದ್ರು. ನಾನು ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ಹಂಗಂತ ಹೇಳಿದ್ರು ಏನೋ ಒಂದು ಸ್ವಲ್ಪ ಗಾಳಿ ಸೋಕಿನ ಥರ ಆಗೈತೆ, ದೃಷ್ಟಿ ಥರ ಆಗೈತೆ ಅಂತ. ಆಮೇಲೆ ಇಲ್ಲಿ ಬಂದು ಒಂದ್ಸಲ ಕಟ್ಟೋಡ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಅವ್ರ ಮನೇಲಿ ಕುಂತ್ಕೊಂಡೇನೆ, ಇವಾಗ ಮನೇಲಿ ಕುಂತ್ಕೊಂಡು ಬರೀ ಫೋನಲ್ಲಿ ಮಾತಾಡಿನೇ ದುಡಿಮೆ ಮಾಡ್ತಾರೆ. ಈಗ ಒಂದು ತಿಂಗಳಿಗೆ 20,000 ರೂಪಾಯಿ ತನಕ ದುಡಿಮೆ ಮಾಡ್ತಾರೆ. ನಮ್ಮಮ್ಮ ನಮಗೆ ಎಲ್ಲ ಇದು ಮಾಡ್ಕೊಂಡು ಕೊಟ್ಲು. ಆ ತಾಯಿನೇ ನಂಬಿದ್ದೀವಿ ನಾವು. ನಮ್ಮ ಮಕ್ಕಳು ಚೆನ್ನಾಗವ್ರೆ. ಈ ಕ್ಷೇತ್ರಕ್ಕೆ ಬಂದು ನಮಗೆ ನಮ್ಮ ಸಂಸಾರ ಚೆನ್ನಾಗಿದೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಅಷ್ಟು ಆಶೀರ್ವಾದ ಮಾಡವ್ರೆ ನಮಗೆ. ನಮ್ಮವರು ಬಳಗೆರೆ, ನಾವಲ್ಲಿ ಹತ್ರ ಬಳಗೆರೆ ಅಂದ್ಬಿಟ್ಟು ಗ್ರಾಮ. ನನ್ನ ಹೆಸರು ಮಂಜಣ್ಣ ಅಂದ್ಬಿಟ್ಟು. ನಾವು ಅಂಗವಿಕಲರೆ, ಗಂಡ ಹೆಂಡ್ತಿಬ್ರು ಹ್ಯಾಂಡಿಕ್ಯಾಪ್ಟೆ. ನಾವೇನೋ ಈ ಅಮ್ಮನ ಸನ್ನಿಧಿ ಬಂದಾಗಲಿಂದ ನಾವು ಭಾಳ ಚೆನ್ನಾಗಿದ್ದೀವಿ. ಎಲ್ಲ ಥರದಲ್ಲೂ ಈ ಅಮ್ಮ ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರಪ್ಪ. ಅದನ್ನ ನಾವು ನಂಬಿದ್ದೀವಿ. ಅದೇ ಥರ ಪ್ರತಿದಿನ ನಮ್ಮ ಕೈಲಿ 10 ದಿನ ಬಂದು ಪೂಜೆ ಕೊಟ್ಟು ಹೋಗ್ತಾ ಇದ್ದೀನಿ. ಪೂಜೆ ಮಾಡ್ಸ್ಕೊಂಡು ಎಲ್ಲ ಥರಕ್ಕೂ ನಂಗೆ ಅನುಕೂಲ ಆಗೈತಿ ಇವರಿಂದ. ನನ್ನ ಹೆಸರು ರೂಪಾ, ನಾನು ಬಂದಿರೋದು ಪಿಳ್ಳಳ್ಳಿಯಿಂದ. ಇದನ್ನ ತೋರಿಸಿದ್ದು ಅಜ್ಜಿ ಅಂತ, ಮಲ್ಲಿಗುಂಟೆಯವರು, ರಾಮಕ್ಕಜ್ಜಿ ಅಂತ ಅವ್ರು ತೋರಿಸಿರೋದು. ಬಂದಮೇಲೆ ಮಗು ಹುಟ್ಟಿದ ಮೇಲೇ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದಮೇಲೆ ತಕ್ಷಣಕ್ಕೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಮಗುನು ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ. ದಯವಿಟ್ಟು ಕೇಳ್ಕೊಳ್ಳೋದೊಂದೇ, ಶ್ರೀ ಯಲ್ಲಮ್ಮ ತಾಯಿ ದೇವಿಯಲ್ಲಿ ದಯವಿಟ್ಟು ಎಲ್ರಿಗೂ ಎಲ್ಲ ಥರದ್ದು ಒಳ್ಳೇದು ಮಾಡಿ ಎಲ್ರಿಗೂ ಕಾಪಾಡಮ್ಮ ಅಂತ. ಥ್ಯಾಂಕ್ ಯು ಸೋ ಮಚ್.